ಏನಾದರೂ 28ಕ್ಕೆ ಏನಾದರೂ ರಿಸರ್ವೇಷನ್ 99% ಆಗೋ ಚಾನ್ಸಸ್ ಇದೆ. ಅಮೆಂಡ್ಮೆಂಟ್ ಪಾಸ್ ಆಗಿದೆ 15ರಲ್ಲಿ. ಲೇಡಿ ರಿಸರ್ವೇಷನ್ ಬಂದರೆ ಖಂಡಿತವಾಗ್ಲೂ SC ಲೇಡಿ ಆಗೋ ಚಾನ್ಸಸ್ಸು 100% ಇದೆ. ಖಂಡಿತವಾಗ್ಲೂ ನೀವು ಕೊಟ್ಟಿರ್ತಕ್ಕಂಥ ಕೆಲವು ಪ್ರೀತಿಗಳು ಏನು ವಾಲಂಟ್ರಿ ಆಗಿ ಕೆಲವು ಮನೆಗಳಿಗೆ ಹೋಗಿ ಕೆಲವು ಮುಖಂಡರುಗಳು ಅಂದರೆ ನನ್ನ ಪ್ರೀತಿಯ ಮುಖಂಡರು ಹೋಗಿ ವಾಲಂಟ್ರಿ ಹೋಗಿ ಏನು ನನ್ನ ಬಗ್ಗೆ ಆಶೆ ವ್ಯಕ್ತಪಡಿಸಿದ್ರಿ, ನಾನು ಯಾವತ್ತೂ ನಿಮಗೆ ಚಿರುಣಿ ಆಗಿರ್ತೀನಿ, ತುಂಬ ಚಿರುಣಿ ಆಗಿರ್ತೇನೆ. ಆ ಒಂದು ಮಟ್ಟಕ್ಕೆ ಈ ತಾಲೂಕು ಹೋಗಲ್ಲ ಅಂತ ಒಂದು ನಂಬಿಕೆ ನನಗಿದೆ. ಯಾಕಂದರೆ ಬೇರಾಲ್ ನಾವೆಲ್ಲ ಅಣ್ಣ ತಮ್ಮಂದರು ಇವತ್ತು ಲೆಫ್ಟ್ ಇರ್ಬೋದು, ರೈಟ್ ಇರ್ಬೋದು, ಸರ್ಕಾರದಲ್ಲಿ ಏನಾಗಿದೆ ಅದಾಗಲಿ, ಒಳ ಮೀಸಲಾತಿ ಏನಾಗುತ್ತೋ ಅದಾಗಲಿ, ಅದು ಸರ್ಕಾರಕ್ಕೆ ಬಿಡೋಣ. ಆದರೆ ಈ ತಾಲೂಕಲ್ಲಿ ವಿಶೇಷವಾಗಿ ನಾವು ಯಾರು ಬೇರೆಯವರಲ್ಲ, ಒಂದು ಲೆಫ್ಟು ರೈಟು ಯಾರು ಬೇರೆಯವರಲ್ಲ, ವಿಶೇಷವಾಗಿ ತಾವೆಲ್ಲ ಅಣ್ಣ ತಮ್ಮ ಥರ ಭಾಗವಹಿಸ್ತಾ ಇದ್ದೀವಿ. ನಮ್ಮಲ್ಲಿ ಯಾವತ್ತೂ ಸಿಟ್ಟ ಮನಸ್ಸಲ್ಲಿ ಎಲ್ಲೂ ಬಂದಿಲ್ಲ. ಬರೋದು ನಾನು ಬಿಡಲ್ಲ, ಬರೋಕ್ಕೂ ನಾನು ಅದನ್ನ ಬಿಡಲ್ಲ. ಸೊ ಅದರಿಂದ ಒಳ್ಳೆ ಮಟ್ಟಕ್ಕೆ ಹೋಗುತ್ತೆ. ಕೆಲವು ವಿಚಾರಗಳು ತಮಗೆಲ್ಲ ಗೊತ್ತಿರ್ತದೆ, ಆದರೂ ಕೂಡ ಆ ಭಗವಂತ ಸಹಿಸ್ಕೊಳ್ಳೋ ಶಕ್ತಿ ಕೊಟ್ಟವನ್ನ ಸಹಿಸ್ಕೊಂಡು ಹೋಗ್ತಾ ಇದ್ದೀನಿ. ನೋಡೋಣ ಮುಂದಿನ ದಿವಸ ಏನಾಗುತ್ತೆ ಅಂತ ಕಾದು ನೋಡೋಣ. ಏನಾದರೂ 28ಕ್ಕೆ ಏನಾದರೂ ರಿಸರ್ವೇಷನ್ 99% ಆಗೋ ಚಾನ್ಸಸ್ ಇದೆ. ಅಮೆಂಡ್ಮೆಂಟ್ ಪಾಸ್ ಆಗಿದೆ 15ರಲ್ಲಿ. ಲೇಡಿ ರಿಸರ್ವೇಷನ್ ಬಂದರೆ ಖಂಡಿತವಾಗ್ಲೂ SC ಲೇಡಿ ಆಗೋ ಚಾನ್ಸಸ್ಸು 100% ಇದೆ. ಸೊ ಏನಾದರೂ ಕೂಡ ತಾಲೂಕು ಅಭಿವೃದ್ಧಿಗೆ ಒಳ್ಳೇದಾಗಲಿ, ನಿಮ್ಗೆ ಒಳ್ಳೇದಾಗಲಿ, ನಾನು ಬಂದಿರತಕ್ಕಂಥ ಆಸೆಯನ್ನು ಇಟ್ಕೊಂಡು ಬಂದಿದ್ದೀನಿ. ಅದಕ್ಕೆ ನಾನು ಫಸ್ಟ್ ಆಫ್ ಆಲ್ ನನಗೆ ನನ್ನ ಮನೆಗೆ ಬಂದಾಗ ನನಗೆ ಈಗಲೂ ಗ್ಯಾಪ್ ಇದೆ. 8 ವರ್ಷಗಳ ಹಿಂದೆ ಚಿನ್ನಪ್ಪ ರಾಜ್ಕುಮಾರ್ ಅವರು ರಾಮಕೃಷ್ಣ ನನ್ನ ಮನೆಗೆ ಬಂದಾಗ ಒಂದು ಹೇಳಿದ್ದೀನಿ, ನಾನು ಮಾತು ಹೇಳಿದ್ದೀನಿ. ನಾನು ಮುಂದೆ ಏನಾಗ್ತೀನೋ ಬಿಡ್ತೀನಿ ನಂಗೆ ಗೊತ್ತಿಲ್ಲ, ಆದರೆ ಈ ಜನಾಂಗದಲ್ಲಿ ನಾನು ಹುಟ್ಟಿದ್ದೀನಿ, ಈ ಸರ್ಟಿಫಿಕೇಟ್ ಯೂಸ್ ಮಾಡ್ಕೊಂಡಿದ್ದೀನಿ. ಇದಕ್ಕಾದರೂ ಜನಕ್ಕೆ ಏನಾದರೂ ಕೊಡಬೇಕು ಅನ್ನೋದೊಂದು ಆಸೆ ಇತ್ತು. ಸೊ ಖಂಡಿತವಾಗ್ಲೂ ನಾನೊಂದು ಮಾತು ನಿಂಗೆ ಕೊಡ್ತಾ ಇದ್ದೀನಿ. ಬಹುಶಃ ಈ 2-3 ಡಿಸ್ಟಿಕ್ನಲ್ಲಿ ನಾವು ಮಾಡ್ತಕ್ಕಂಥ ಚೌಲ್ಟ್ರಿ ಇಡೀ ಮುಳಬಾಗಲ್ ತಾಲೂಕು ಯಾವ ಚೌಲ್ಟ್ರಿ ಇರಲ್ಲ. ಬಹುಶಃ ನನ್ನ ಕೈಯಿಂದ 1-1.5 ಕೋಟಿ ಬೀಳ್ತದೆ. ಆದ್ರೂ ಒಂದು ದೊಡ್ಡ ಮಟ್ಟಕ್ಕೆ ಅದನ್ನ ಇದು ಮಾಡಿಸ್ತೀನಿ. ಮತ್ತು ಇನ್ನೊಂದು ಗುಡ್ ನ್ಯೂಸ್ ಏನಂತಂದ್ರೆ, ನೀವು ಹೇಳ್ತಾ ಇದ್ರಿ ಏನಂತ ದೂರ್ಮು ಅಂತ ಕೆಲವು ಹೇಳ್ತಾ ಇದ್ರು. ನಮ್ಮ ಆಪೋಸಿಟ್ಟೇ ನಮ್ಮ ರೆಡ್ಡಿ ಜನಾಂಗದ ಚೌಲ್ಟ್ರಿ ಬರ್ತಾ ಇದೆ.